ಕೂಡ ಒಂದೇ ಕಾಲೇಜಿನವರು. ಓದುವಾಗ ಪ್ರೀತಿ ಬೆಳೆದು ಮದುವೆ ತನಕ ಬಂದು ನಿಂತಿತ್ತು. ಆದ್ರೆ ಆ ಮದುವೆಗೆ ಇಬ್ಬರ ಕುಟುಂಬಸ್ಥರು ಕೂಡ ಒಪ್ಪಿಗೆ ಕೊಟ್ಟಿರಲಿಲ್ಲ. ಪ್ರಮುಖವಾಗಿ ಯುವತಿ ಮನೆಯವರು ಏನೇ ವಿರೋಧ ಇದ್ರೂ ಕೂಡ ಪ್ರೀತಿ ಮಾಡಿದೀವಿ ಅಂತ ಅವರಿಬ್ರು ಕೂಡ ಮದುವೆ ಆಗಿದ್ರು. ಬಟ್ ಜಾತಿ ಅಡ್ಡಗೋಡೆ ಆಗಿತ್ತಲ್ಲ. ಹೆತ್ತ ತಂದೆನೇ ಮಗಳು 7 ತಿಂಗಳ ಗರ್ಭಿಣಿ ಅನ್ನೋದನ್ನ ನೋಡದೆ ಜಸ್ಟ್ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಜಾತಿ ಹುಡುಗನನ್ನ ಮದುವೆ ಆದ್ನೋ ಅನ್ನೋ ಕಾರಣಕ್ಕೆ ಆಕೆಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಈಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಘಟನೆ ಆಗಿದ್ದೆಯಲ್ಲಿ ಏನಿದು ಪ್ರಕರಣ, ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿಯಲ್ಲಿ ನಡೆಯಿತು ಮರ್ಯಾದಾ ಹತ್ಯೆ. ಪ್ರೆಗ್ನೆಂಟ್ ಮಗಳನ್ನೇ ಕೊಂದ ಪಾಪಿ ತಂದೆ. ದಲಿತ ಯುವಕನನ್ನ ಕೈ ಹಿಡಿದ ಯುವತಿ ಕೊಲೆ. ಈ ಪ್ರೀತಿಗೆ ಕಣ್ಣಿಲ್ಲ ಕಣ್ರಿ. ಆ 2 ಜೀವ ಜಾತಿ ಭೇದ ಇಲ್ಲದೆ ಜೊತೆಯಾಗಿತ್ತು. ಸುಂದರ ಸಂಸಾರ ನಡೆಸುತ್ತಿತ್ತು. ಅದೆಷ್ಟೋ ಕೋಟಿ ಕನಸುಗಳನ್ನ ಹೊತ್ತು ಜೀವನ ಸಾಗಿಸ್ತಿದ್ದ ಆ ಜೋಡಿ ಬಾಳಲ್ಲಿ ಭಯಂಕರ ಘಟನೆ ನಡೆದೋಗಿದೆ. ತಾನು ಹೆತ್ತ ಮಗಳು ಗರ್ಭಿಣಿ ಅನ್ನೋದನ್ನ ನೋಡದೆ ಜೀವವನ್ನೇ ಬಲಿ ಪಡೆದಿದ್ದಾನೆ ಈ ನೀಚ ತಂದೆ. ಹುಬ್ಬಳ್ಳಿಯ ಇನಾಂ ವೀರಾಪುರ ಗ್ರಾಮದಲ್ಲಿ ಈ ಭೀಕರ ಘಟನೆ ನಡೆದಿದೆ. ಮಗಳು ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಾಳೆ ಅನ್ನೋ ಆಕ್ರೋಶಕ್ಕೆ 7 ತಿಂಗಳ ಗರ್ಭಿಣಿ ಮಾನ್ಯಾಳನ್ನ ತಂದೆ ವೀರಾಪುರ ಪಾಟೀಲ್ ಸ್ಕೆಚ್ ಹಾಕಿ ಹತ್ಯೆ ಮಾಡಿದ್ದಾನೆ. ಇನಾಂ ವೀರಾಪುರ ಗ್ರಾಮದ ಯುವತಿ ಮಾನ್ಯ ಮತ್ತು ಪತಿ ವಿವೇಕಾನಂದ ಪೋಷಕರ ವಿರೋಧದ ನಡುವೆ ಕಳೆದ 7 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಬಳಿಕ ಪೊಲೀಸರ ಸಮ್ಮುಖದಲ್ಲಿ 2 ಕುಟುಂಬಸ್ಥರನ್ನ ರಾಜಿ ಪಂಚಾಯಿತಿ ಕೂಡ ಮಾಡಿಸಲಾಗಿತ್ತು. ಮದುವೆ ಬಳಿಕ ಜೀವಭಯ ಇದೆ ಅಂತ ಈ ನವಜೋಡಿ ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗುತ್ತಿತ್ತಂತೆ. ಕಳೆದ ಡಿಸೆಂಬರ್ 8ರಂದು ಮಾನ್ಯ ಹಾಗೂ ವಿವೇಕಾನಂದ್ ವೀರಾಪುರಕ್ಕೆ ವಾಪಸ್ಸಾಗಿದ್ರು. ಕಾಲೇಜಿಂದ ಲವ್ ಮಾಡ್ತಿದ್ದೆ ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು 2 ಫ್ಯಾಮ್ಲಿ ಗೊತ್ತಾಯ್ತು ಸರ್. 2 ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವ್ರು ಇದ್ದೀವಿ, ಹರಿಜನರು ಇದ್ದೀವಿ, ಅವರು ಸ್ವಲ್ಪ ಶ್ರೀಮಂತರು ಅದಾರ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀರಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು. ನವದಂಪತಿ ವಾಪಸ್ಸಾಗಿರೋ ವಿಚಾರ ತಿಳಿದ ಈ ಹಂತಕರು ಮನೆಗೆ ಬಂದು ಇಬ್ಬರ ಮೇಲೂ ಹಲ್ಲೆ ಮಾಡಿ ಹತ್ಯೆಗೆ ಪ್ಲಾನ್ ಮಾಡಿದ್ರು. ಯಸ್, ದಲಿತ ಯುವಕನನ್ನ ಮದುವೆಯಾಗಿದೆಯಾ, ಮಾನ ಕಳೆದಿದೆಯಾ ಅಂತ ಮಾನ್ಯ ಹತ್ಯೆಗೆ ವೀರಾಪುರ ಪಾಟೀಲ್ ಕುಟುಂಬ ಸಂಚು ರೂಪಿಸಿತ್ತು. ವಿವೇಕಾನಂದ ತಂದೆಗೆ ಅಪಘಾತ ಆಗಿದೆಯಂತ ಪ್ಲಾನ್ ಮಾಡಿ ಗ್ರಾಮದ ಹೊರಗೆ ಕರೆಸಿದ್ದ ಹಂತಕರು ಟ್ರ್ಯಾಕ್ಟರ್ ಹತ್ತಿಸಿ ಹತ್ಯೆಗೆ ಯತ್ನಿಸಿದ್ದಾರೆ. ಈ ವೇಳೆ ವಿವೇಕಾನಂದ ಓಡಿ ಹೋಗಿ ಪ್ರಾಣವನ್ನ ಉಳಿಸಿಕೊಂಡಿದ್ದ. ಆದರೆ ಪ್ರೆಗ್ನೆಂಟ್ ಮಾನ್ಯ ಗಂಭೀರ ಗಾಯಗೊಂಡಿದ್ಲು. ಗಂಭೀರ ಸ್ಥಿತಿಯಲ್ಲಿದ್ದ ಮಾನ್ಯ ಆಸ್ಪತ್ರೆಯಲ್ಲಿ ನಿನ್ನೆ ಕೊನೆಯುಸಿರೆಳೆದಿದ್ದಾಳೆ. ಏನು ಅರಿಯದ ಕಂದಮ್ಮ ಗರ್ಭದಲ್ಲೇ ಸಾವನ್ನಪ್ಪಿದೆ. ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಂ ವೀರಾಪುರ್ ಊರ್ ಅಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಮೇಲ್ಜಾತಿ ಕೀಳ್ಜಾತಿ ಎಂದವರು ಇದೀಗ ಜೈಲು ಸೇರಿದ್ದಾರೆ. ಗರ್ಭಿಣಿ ಮಗಳನ್ನ ಕೊಂದು ಗ್ರಾಮದ ಹೊರವಲಯದಲ್ಲಿ ಅವಿತು ಕುಳಿತಿದ್ದ ಪ್ರಕಾಶ್ ಪಾಟೀಲ್, ಈರನ್ಗೌಡ ಪಾಟೀಲ್ ಹಾಗೂ ಅರುಣ್ ಗೌಡ ಪಾಟೀಲ್ನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.